ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ 12th PUC ಸೈನ್ಸ್ ಮುಗಿದ ನಂತರ ಮುಂದಿನ ಆಯ್ಕೆಗಳನ್ನು ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿ ಇವತ್ತಿನ ದಿವಸ PUC ಕಾಮರ್ಸ್ ಮಾಡೋರಿಗೆ ಮುಂದಿನ ಆಯ್ಕೆಗಳನ್ನು ಇಲ್ಲಿ ನೋಡೋಣ. ಕೆಲವೊಂದಿಷ್ಟು ಆಯ್ಕೆಗಳಿಲ್ಲಿದ್ದಾವೆ. CS ಮಾಡಿದವರಿಗೆ ಅಂದರೆ ಕಂಪನಿ ಸೆಕ್ರೆಟ್ರಿ ಅದನ್ನು ಮಾಡಿದಂಥವರು ಕೂಡ ಕನಿಷ್ಠ ಪಕ್ಷ ಎವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಅಂತಂದರೂ ಕೂಡ ನಿಮಗೆ ಮುಂದಿನ ಇದು ಮುಗಿದ ನಂತರ 5 ರಿಂದ 10 ಲಕ್ಷ ಪ್ಯಾಕೇಜ್ ಕೂಡುವಂಥದ್ದು ಇರುತ್ತೆ. ಆನಂತರ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ BCA ಅಂತೇನು ನಾವೇನು ಕರಿತೀವಿ ಅದನ್ನು ಮುಗಿಸಿದವರು ಕೂಡ ಇದು ಅವಧಿ ಅಂತ ಹೇಳಿದ್ರೆ 3 ವರ್ಷ. ಆನಂತರ ನಿಮಗೆ ಅವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಲೆಕ್ಕ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂತಂದರೆ 3 ರಿಂದ 8 ಲಕ್ಷದವರೆಗೂ ಕೂಡ ನಿಮಗೆ ಸಿಗುವಂಥದ್ದಿರುತ್ತೆ. ಅದೇ ರೀತಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ BBA ಅಂದರೆ ಪ್ರತಿಯೊಬ್ಬರು ಕೂಡ ಇದು ಕಂಪಲ್ಸರಿ ಎಲ್ಲ ನಾನು ಏನು ಹೇಳ್ತಾ ಇದ್ದೀನಲ್ಲ ಈಗ ಎಲ್ಲವೂ ಕೂಡ 3 ವರ್ಷ ಇರ್ತಕ್ಕಂಥದ್ದು. ಯಾವರೇಜ್ ನಾವು ಮುಂದಿನ ಸ್ಯಾಲ್ರಿ ಕೂಡ ಇದರೊಳಗಡೆ ನೋಡಬೇಕು ಅಂತಂದರೆ ಇದು 4 ರಿಂದ 6 ಲಕ್ಷ ಇರುವಂಥದ್ದು. ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ BE ಇದನ್ನು ಮಾಡಿದಂಥವರು ಕೂಡ 3 ವರ್ಷ ಇದೆ. ಇದು ಕೂಡ 4 ರಿಂದ 8 ಲಕ್ಷ ಎವರೇಜ್ ಪ್ಯಾಕೇಜನ್ನು ನಾವು ಪಡೆಯುವಂಥದ್ದು ಮುಂದೆ ಸಿಗ್ಬೋದು ನಿಮಗೆ. ಆನಂತರ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ BMS ಅಂತೇನು ನಾವು ಕರಿತೀವಿ ಇದಕ್ಕಾದರೂ ಕೂಡ 3 ವರ್ಷ. ಆನಂತರ 6 ರಿಂದ 8 ಲಕ್ಷ ಸಿಗುವಂಥ ಸಂಭವ ಇರುತ್ತೆ. ಪ್ಯಾಕೇಜಲ್ಲಿ ನಿಮಗೆ ಹೇಳ್ಬೇಕಂತಂದರೆ ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ BEM ಇದು ಆದರೂ ಕೂಡ 3 ವರ್ಷನೇ. ಆದರೆ 2 ರಿಂದ 5 ಲಕ್ಷ 2 ರಿಂದ 6 ಲಕ್ಷದವರೆಗೂ ಕೂಡ ಪ್ಯಾಕೇಜಲ್ಲಿ ನಿಮ್ಗೆ ಸಿಗುವಂಥದ್ದು. ಬ್ಯಾಚುಲರ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್ BRM ಇದಾದರೂ ಕೂಡ ನಿಮಗೆ 3 ರಿಂದ 7 ಲಕ್ಷ. ಇವೆಲ್ಲ ಕ್ಯಾಟಗರಿಯೊಳಗಡೆ ನಾನು ನಿಮ್ಗೆ ಹೇಳ್ಬೇಕಂತಂದರೆ ಕನಿಷ್ಠ ಪಕ್ಷ ನೀವು 12th ಕಾಮರ್ಸ್ ತೊಗೊಂಡವ್ರು ಎಲ್ಲರೂ ಕೂಡ ಪಾಸಾಗಿ ನಾವು ಮುಂದೆ ಕಾಮರ್ಸ್ ಮಾಡಬೇಕು ಅಂತಂದರೆ ಇರುವ ಆಯ್ಕೆಗಳು ಯಾವ್ಯಾವು ಅಂತಂದರೆ ಈ ಎಲ್ಲ ಆಯ್ಕೆಗಳು ನಿಮ್ಮೆಲ್ಲರಿಗೂ ಕೂಡ ಸಿಗುವಂಥದ್ದು. ಅದೇ ರೀತಿ ಈಗ 12th PUC ಆರ್ಟ್ಸ್ ಮಾಡಿದಂಥವ್ರಿಗೆ ಇರ್ತಕ್ಕಂಥ ಆಪ್ಷನ್ಸು BA ಬ್ಯಾಚುಲರ್ ಆಫ್ ಆರ್ಟ್ಸ್ ಇದು ಕೂಡ 3 ವರ್ಷ ಮಾಡುವಂಥದ್ದು ಅವಧಿ ನಿಮಗೆ. ಆನಂತರ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇದನ್ನು ಕಾಮರ್ಸಲ್ಲಿ BBA ಅಂತೇಳಿ. ಆದರೆ ಆರ್ಟ್ಸಲ್ಲಿ ಮಾಡ್ಬೋದು ಕಾಮರ್ಸಲ್ಲಿ ಮಾಡ್ಬೋದು, ನಿಮಗೆ ಎರಡೂ ಕೂಡ ಯಾವುದಾದ್ರೂ ಕೂಡ ಆಪ್ಷನ್ಸ್ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಆನಂತರ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ BFA ಇದು 3 ರಿಂದ 4 ವರ್ಷ ಅವಧಿ ಇರ್ತಕ್ಕಂಥದ್ದು. ಆನಂತರ ನೆಕ್ಸ್ಟ್ ಇನ್ನೊಂದು ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಇದು ಕೂಡ 3 ವರ್ಷ ಇರ್ತಕ್ಕಂಥದ್ದು. ಇದನ್ನು BJMC ಅಂತ ನಾವು ಕರಿತೀವಿ. ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ BSW ಇದನ್ನು ಮಾಡಬೇಕು ಅಂತಂದರೂ ಕೂಡ 3 ವರ್ಷ ಇರ್ತಕ್ಕಂಥದ್ದು. ಆನಂತರ ನಿಮಗೆ ಇನ್ನೊಂದು ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನ್ BFD ಇದು ಕೂಡ 3 ರಿಂದ 4 ವರ್ಷ ಅವಧಿ. ಆನಂತರ ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ BEM ಇದು ಕೂಡ ನಿಮಗೆ 3 ವರ್ಷ. ಆನಂತರ LLB ಬ್ಯಾಚುಲರ್ ಆಫ್ ಲಾ ಇದನ್ನು ನೀವು ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 5 ವರ್ಷ ಬೇಕಾಗುತ್ತೆ. ಆನಂತರ ಬ್ಯಾಚುಲರ್ ಆಫ್ ಡಿಸೈನ್ ಇದು 4 ವರ್ಷ ಅವಧಿ ಬೇಕಾಗುತ್ತೆ ನಿಮಗೆ. ಆನಂತರ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಇದನ್ನು ಮಾಡಬೇಕಂತಂದರೆ ಕನಿಷ್ಠ ಪಕ್ಷ ನಿಮಗೆ ಇದು 6 ಮಂತ್ಲಿಂದ 1 ಇಯರ್ ಅಂದರೆ 1 ವರ್ಷ ಮಾಡಬೇಕಾಗತ್ತೆ. ಡಿಪ್ಲೊಮಾ ಇನ್ ಫೋಟೋಗ್ರಫಿ ಇದಾದರೂ ಕೂಡ ನಿಮಗೆ 1 ವರ್ಷ ಅವಧಿ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಆರ್ಟ್ಸು ಅನಂತರ ಕಾಮರ್ಸಿಗೆ ಮಾಡಿದಂಥವ್ರಿಗೆ ನಾವು ಏನು ಮಾಡಬೇಕು ಅನ್ನೋರಿಗೆ ಇವೆಲ್ಲ ಇಷ್ಟೊಂದು ಆಪ್ಷನ್ಸ್ಗಳಿದ್ದಾವೆ. ಆದರೆ ಇವೆಲ್ಲ ಆಪ್ಷನ್ಸ್ಗಳನ್ನು ಕೂಡ ನೀವು ಒಂದು ಶಿಕ್ಷಣ ಪರಿಣಿತರಲ್ಲಿ ಒಬ್ಬ ಶಿಕ್ಷಕರಾಗಿರ್ಬೋದು, ಅದರ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರಾಗಿರ್ಬೋದು, ಅವ್ರ ಜೊತೆಗೆ ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಆನಂತರ ಮುಂದೆ ನನಗೆ ಇದರೊಳಗಡೆ ಇಂಟ್ರೆಸ್ಟೆಡ್ ಯಾವುದಿದೆ ಅನ್ನೋದನ್ನು ತಿಳ್ಕೊಳ್ರಿ. ಆನಂತರ ನಿಮ್ಮ ಪೇರೆಂಟ್ಸ್ಗಳ ಜೊತೆಗೆ ಕೂತ್ಕೊಂಡು ನೀವು ಒಂದು ಸರಿ ಟೀಚರ್ಸ್ ಜೊತೆ ಮಾತಾಡಿಕೊಂಡು
ನೀವು ಅಡ್ಮಿಷನ್ ಮಾಡಿಸಿ ಅನಂತರ ಒಳ್ಳೆಯ ರೀತಿಯಲ್ಲಿ ಮುಂದಿನ ಫ್ಯೂಚರನ್ನು ಗುರಿಯಾಗಿಟ್ಟುಕೊಂಡು ನೀವು ಕಲೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಆಪ್ಷನ್ಸ್ಗಳು ಸಾಕಷ್ಟಿದ್ದಾವೆ, ಆದರೆ ಕಲಿಯೋದು ನೀವು ಒಂದನ್ನು ಮಾತ್ರ. ಅದಕ್ಕೇ ಸ್ವಲ್ಪ ವಿಚಾರ ಮಾಡಿ ಅನಂತರ ಹೆಜ್ಜೆ ಇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು.